One eternity later. ನಾವು ಬಂದಿದ್ದೀವಿ ಮಲ್ಪೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ. ಇವತ್ತು ತೋರಿಸ್ತೀವಿ ನಾವೀಗ ಮೊಮ್ಮಾಟದಂತಹ ಒಂದು ಬೋರ್ಡ್ ಲವ್ ಅಂತ ಬೋರ್ಡ್ ನೋಡಿ ಅಲ್ಲಿ ಕ್ಯಾಮ್ರಾದಲ್ಲಿ ಬೋರ್ಡ್ ಲವ್ ಅಂತ ಇದೆ. ಬನ್ನಿ ಹಂಗೆ ನಾವು ಫಾಲೋ ಮಾಡ್ಕೊಂಡು ಸಮುದ್ರ ಸಮುದ್ರ ನಾವು ಅಪ್ಪಂತೆಲ್ಲ ಬಾಳೆ ಕೊಟ್ಟಿದ್ವಿ. ಈ ಲವ್ ಇದೆಯಲ್ಲ, ಈ ಲವ್ ಯಾರು, ಈ ಲವ್ ಯಾರು ನೋಡ್ರಿ ಗೊತ್ತಾಗಿಲ್ಲ. ಅವಳೇ ಲವ್ ರೆಡ್ ಕಲರ್ ಅಕ್ರಿ ಜೂಮು ಇವಳೆ ರೆಡ್ಡು ಅವಳೆ ಲವ್. ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರೋ. ಇಷ್ಕ್ ಮೊಹಬ್ಬತ್ ಪ್ಯಾರ್ ಇವೆಲ್ಲ ಪುಸ್ತಕದ ಬದನೆಕಾಯಿ ಯಾರು ಮಾಡಬೇಡಿ. ಫ್ರೆಂಡ್ಸ್ ನಾವೀಗ ಎಲ್ಲಿದ್ದೀವಿ ಅಂದ್ರೆ ಮಲ್ಪೆಯಲ್ಲಿ ಇದ್ದೀವಿ. ಮಲ್ಪೆ ಅನ್ನೋದು ಏನಕ್ಕೆ ಇವತ್ತು ತುಂಬಾ ವಿಶೇಷ ಅಂತಂದ್ರೆ ನಾವು ಊಟಕ್ಕೆ ಬಂದಿದ್ದೀವಿ ಮಲ್ಪೆಯಲ್ಲಿ. ಸೊ ಇವಾಗ ಅಲ್ಲಿ ಗಾಂಧಿ ಕಾಣಿಸ್ತಾ ಇದ್ದಾನೆ, ನೋಡ್ತಾ ಇದ್ದೀರಾ ಗಾಂಧಿ ಹಾಕಿದ್ದಾರೆ ಗೊತ್ತಿಲ್ಲ ಮಲ್ಪೆನಲ್ಲಿ. ಸೊ ಮಲ್ಪೆನಲ್ಲಿ ನಾವು ಈಗ ಈಜು ಬಿಟ್ಕೊಂಡು ಬಿದ್ದು ಸುಸ್ತಾಗಿ ಊಟಕ್ಕೆ ಬಂದಿದ್ದೇವೆ. ಯಾವ್ದಿದು ಊಟ ಊಟ ತಿಂದು ಹೇಳ್ತೀವಿ ಹೇಗಿರುತ್ತೆ ಅಂತ. ನೋಡ್ರಿ ಇವತ್ತು ನೀವು ಮಲ್ಪೆಗೆ ಬಂದಿದ್ದೀರಾ, ನಿಮ್ಮ ಅನುಭವಗಳು? ಚೆನ್ನಾಗಿತ್ತು. ಏನ್ ಮಾಡಿದ್ರಿ? ಆದ್ರೆ ಚಿನ್ನವರು ಏನು ಆಟ ಆಡಕ್ ಬಿಡಿಲ್ಲ, ಅವಾಗಿಂದ ಆಸೆ ಇರ್ತವ್ರೆ. ಬೀಚಲ್ಲಿ ಆಡೋಣ, ಬೀಚಲ್ಲಿ ಹೋಗಲ್ಲ, ಬೀಚಲ್ಲಿ ಆಡೋಣ, ಬೀಚಲ್ಲೇ ಮೋರಿ ಒಳಗೆ ನನ್ನ ನಂಬು ಕರ್ಕೊಂಡೋಗ್ಬಿಡ್ತೀನಿ. ನಿನ್ನಂದಿನ ಎಷ್ಟು ಚೆನ್ನಾಗಿತ್ತು, ಊಟ ತುಂಬಾ ಚೆನ್ನಾಗಿತ್ತು. ಏನ್ ಹೇಳ್ಬೇಕಂತ ಹೇಳ್ತೀನಿ, ನೀವು ಮಲ್ಪೆ ಬಂದ್ರೆ ದೊಡ್ಡ ಹೋಟ್ಲಿಗೆಲ್ಲ ಹೋಗ್ಬೇಡಿ, ಚಿಕ್ಕ ಹೋಟ್ಲಿಗೆ ಹೋಗಿ ಒಳ್ಳೆ ಟೇಸ್ಟ್ ಸಿಗುತ್ತೆ. One eternity later. ನೆಟ್ವರ್ಕ್ ಇಲ್ಲ ಮ್ಯಾಂಗ್ರೋ ಫಾರೆಸ್ಟ್ ಬಂದು ಸುಸ್ತಾಗ್ಬಿಟ್ವಿ ಫ್ರೆಂಡ್ಸ್. ನೆಟ್ವರ್ಕ್ ಇಲ್ಲ, ಕಾಲ್ ಮಾಡಿ ಹೇಳಿ ಅವನಿಗೆ. ಫ್ರೆಂಡ್ಸ್ ನಾವು ನೈಟ್ ಮುರುಡೇಶ್ವರ ಬಂದಿದ್ವಿ ಫ್ರೆಂಡ್ಸ್, ರೂಮ್ ಮಾಡಿದ್ವಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅದೇ ಮುರುಡೇಶ್ವರ ಗೇಟ್ ಫ್ರೆಂಡ್ಸ್. ನೈಟ್ ಸುಸ್ತಾಗಿ ವಿಡಿಯೋ ಮಾಡೋದು ಮರ್ತ್ಬಿಟ್ಟಿವಿ ಫ್ರೆಂಡ್ಸ್. ಒಳ್ಳೆ ಟಿಫನ್ ಮಾಡಿದ್ವಿ ಫ್ರೆಂಡ್ಸ್. ಓಡ್ ತೋರ್ಸಮ್ಮ, ಇಲ್ಲಿ ಒಳ್ಳೆ ಟಿಫನ್ ಮಾಡ್ಕೊಂಡು ಈಗ ಕಾರ್ ಆಗ್ತಾ ಇದೀವಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್, ಸಿ ಯು ಇನ್ 1 hour ಫ್ರೆಂಡ್ಸ್. ನಾವೀಗ ಮ್ಯಾಂಗ್ರೋ ಫಾರೆಸ್ಟ್ಗೆ ಬಂದ್ವಿ. ಶರಾವತಿ ಮ್ಯಾಂಗ್ರೋವ್ ಬೋರ್ಡ್ ವಾಕಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಟಿಕೆಟ್ ತಗೊಬೇಕಂತೆ. ಟಿಕೆಟ್ ತಗೊಂಡು ಮುಂದೆ ನೋಡೋಣ ನಿಮ್ಮನ್ನ. ಬಾಯ್, ಲೆಟ್ಸ್ ಗೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಇವಾಗ ಯಾಣನು 1 hour ಮುಗಿಸ್ಕೊಂಡು ಊಟಕ್ಕೆ ಮುಗಿಸ್ಕೊಂಡು ಸ್ಟ್ರೈಟ್ ಬಂದಿದ್ದೆ ನಾವು ಯಾಣಾಗೆ. ಯಾಣ ಒಂದು ಪ್ರಸಿದ್ಧವಾದಂತಹ ಸ್ಥಳ. ಸೊ ಪ್ರವಾಸಿಗರು 10 ರೂಪಾಯಿ ಮಾತ್ರ ಟಿಕೆಟು. ಸೊ ನೀವೆಲ್ಲರೂ ಬರಬೇಕು, ನಮ್ಮ ಕರ್ನಾಟಕದ ಪ್ರವಾಸೋದ್ಯಮವನ್ನು ಉಳಿಸ್ಬೇಕು. ಯಾಣ ತುಂಬ ಬಿಸಿಲಿದೆ, ಯಾರು ಕೂಡ ನಾವು ಬಂದಿದ್ದೀವಿ ಫ್ರೆಂಡ್ಸ್. ತೋರಿಸ್ತೀವಿ ಬನ್ನಿ ಯಾಣ ಹೇಗಿದೆ ಅಂತ. ಬಂದ್ವಿ ನಾವು ಟ್ರೆಕ್ಕಿಂಗ್ ಇಂದ ಕೆಳಗೆ ಬಂದಿದ್ದೇವೆ. ಹೋಗ್ಬೇಕಾರೆ ಮಕ ನೀಟಾಗಿತ್ತು, ಇವಾಗ ಹೋಗ್ಬೇಕಾರೆ ಸೆಕೆ ಬಂದಿದೆ. One eternity later. ಫ್ರೆಂಡ್ಸ್, ಸಾರಿ ಫಾರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೈಟ್ ನಾವು ಇಲ್ಲಿಂದ ಬಿಟ್ವಿ, ನಾವು ಎಲ್ಲೋ ಬಿಟ್ವಿ. ಯಾಣ ಫುಲ್ಲು ಬೆಟ್ಟ ಹಾಕಿ ಸುಸ್ತಾಗಿ ಅಲಕಟ್ ಮಾಡಿದವರು. ನಾವು ಈಗ ನೈಟ್ ಸರ್ಪ್ರೈಸ್ ಕೊಡಬೇಕು ಅಂತ ನಾವು ಆಕ್ಚುಲ್ ಪ್ಲಾನ್ ಬಂದು ಸಕ್ಕರೆ ಬೈಲ್ಗೆ ಹೋಗಿ ಆನೆ ತೆಗೆದು ತೊಳಿಬೇಕು, ಆನೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಬಟ್ ಆಗಲಿಲ್ಲ. ನಮ್ಮ ಸರ್ಪ್ರೈಸ್ ವಿಸಿಟ್ ಆಗಿ ನಾವು ಬೆಳಗಾಂ ಬಂದಿದ್ವಿ. ಬೆಳಗಾಂ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಹೆಂಡತಿಯವರ ಅಮ್ಮನ ಊರು. ಸೊ ಅವ್ರವ್ರ ಅಮ್ಮ ನೋಡ್ಬೇಕನ್ನ ಆಸೆಯಿಂದ ಬೆಳಗಾವಿಗೆ ಬಂದ್ವಿ. ಸೊ ಬೆಳಗಾವಲ್ಲಿ ನಾವು ಸಣ್ಣ ಪುಟ್ಟ ಫುಡ್ ತಿಂದು ನಿಮಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್. ನೋಡೋಣ ಬನ್ನಿ ಫ್ರೆಂಡ್. ನೆಕ್ಸ್ಟ್ ಬಾಯ್.
ಫ್ರೆಂಡ್ಸ್ ಇವಳಿಗೆ ಫೈರಿಂಗ್ಸ್ ಬರ್ನಿಂಗ್ ಸ್ಟಾರ್ ಅಂದ್ರೆ ಸಿಕ್ಕಿದ್ದೀವಿ, ಇವನ್ಗೆ ಫೈರಿಂಗ್ ಸ್ಟಾರ್ ಅಂದ್ರೆ ಸಿಕ್ಕಿದ್ದೀವಿ. ಸೊ ದಟ್ ಈಗ ಹೋಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಆಯಿತು, ಊಟ ಟೈಮ್ ಆಗಿದೆ. ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಕುಟೇರೇಶ್ವರ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ದೋಸೆ ರೆಡಿ ಆಗ್ತಾ ಇದೆ. ದೋಸೆ ಬಂದಮೇಲೆ ಫ್ರೆಂಡ್ಸ್, ದೋಸೆ ಬಂದಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್. ಓಕೆ ಬಾಯ್. ಡನ್.